ಸಿಂಹರಾಶಿ ಉದ್ಯಮಿಗಳಿಗೆ ತುಂಬ ದೊಡ್ಡ ಪ್ರಮಾಣದ ಅನುಕೂಲ ಮತ್ತು ಲಾಭ ಇರತಕ್ಕಂಥದ್ದು. ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಕೆಲಸಗಳಲ್ಲಿ ಯಶಸ್ಸಿರುತ್ತೆ. ಯಾವ ಕೆಲಸವನ್ನು ನಿಮ್ಮ ಜವಾಬ್ದಾರಿಯಲ್ಲಿ, ನಿಮ್ಮ ಮುಂದಾಳತ್ವದಲ್ಲಿ, ನಿಮ್ಮ ನಾಯಕತ್ವದಲ್ಲಿ ನಡೆಸ್ತಿರೋ ಆ ಕೆಲಸಕ್ಕೆ ಜಯ ಸಿಕ್ಕೇ ಸಿಕ್ಕುವಂಥದ್ದು. ತುಂಬ ಪ್ರಯಾಸವನ್ನು ಪಡಬೇಕಾಗತ್ತೆ ಕೂಡ, ಅಂದರೆ ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗತ್ತೆ, ಆಗಲೇ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು. ರಾಜಕಾರಣಿಗಳಿಂದ ಅನುಕೂಲವಾಗುವಂತಹ ಸಾಧ್ಯತೆ, ವಿಚಿತ್ರವಾದರೂ ಕೂಡ ಸತ್ಯದ ಅನುಭವ ನಿಮಗೆ ಆಗುವಂತಹ ದಿವಸ. ಕುಟುಂಬದವರ ಸಹಕಾರ ಕೆಲಸದ ಪರವಾಗಿರತಕ್ಕಂಥದ್ದು. ಹಾಗಾಗಿ ಧೈರ್ಯವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ತಾಳ್ಮೆಯಿಂದ ಕೆಲಸವನ್ನು ಮಾಡಿದರೆ ಜನಮೆಚ್ಚುಗೆ ಆಗುತ್ತೆ. ಆತರಾತರವಾಗಿ ಕೆಲಸವನ್ನು ಮಾಡುವಂಥದ್ದು, ಯಾವುದೋ ನಿರ್ಧಾರಗಳನ್ನು ಮಾಡಿ ಆ ಕೆಲಸಗಳಾಗದೇ ಇದ್ದಾಗ ಸಿಟ್ಟು ಮಾಡಿಕೊಳ್ತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಬೇಡ. ತಾಳ್ಮೆಯಿಂದ ಹೆಜ್ಜೆಯನ್ನು ಇಟ್ಟರೆ ನಿಮ್ಮದೇ ಆದಂತಹ ಗೆಲುವನ್ನು ನೀವು ಕಾಣಲಿಕ್ಕೆ ಅವಕಾಶ ಇದೆ. ಹಣದ ಲಾಭ, ಹೆಸರು ಎಲ್ಲವೂ ಕೂಡ ನಿಮ್ಮದಾಗುವಂತಹ ಸೂಚನೆ ಇದೆ. ಸ್ವಯಂಕೃತ ಅಪರಾಧದಿಂದ ಯಾವುದನ್ನು ಕೆಡಿಸ್ಕೊಳ್ಳುವಂಥದ್ದು ಬೇಡ ಅಂತ ಹೇಳಿ ಅದರ ಅರ್ಥ. ಗಣಪತಿಗೆ ವಿಶೇಷವಾಗಿ ಅವನಿಗೆ ಪ್ರಿಯವಾದಂತಹ ಗರಿಕೆಯನ್ನು ಸಮರ್ಪಣೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ನಡವಳಿಕೆ, ನಿಮ್ಮ ರೀತಿ ರಿವಾಜು, ಕೆಲವೊಂದಷ್ಟು ಚಟುವಟಿಕೆ ಇದರಿಂದ ನಿಮಗೆ ಆಪತ್ತಿನ ಸೂಚನೆ ಕಾಣುತ್ತೆ. ತೊಂದರೆ ಮಾಡ್ಕೊಳ್ತೀರಿ, ಅದು ನಿಮಗೆ ಅಪಾಯಕಾರಿಯಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವೈಮನಸ್ಯವನ್ನು ಬೆಳೆಸ್ಕೊಳ್ಬೇಡಿ. ಯಾವುದೋ ಸಂದರ್ಭದಲ್ಲಿ ಮಾತು, ಜಗಳ ಇತ್ಯಾದಿಗಳಾಗಬಹುದು, ಆದರೆ ನೀವು ಅವರನ್ನು ನಿಷ್ಠುರ ಮಾಡಿಕೊಳ್ತಕ್ಕಂಥದ್ದು ಬಹಳ ಬಹಳ ಕೆಡಕನ್ನು ತರತಕ್ಕಂಥದ್ದಾಗುತ್ತೆ. ವ್ಯಾಪಾರ, ವ್ಯವಹಾರ ಇತ್ಯಾದಿ ಸಮಸ್ಯೆಗಳಿಗೆ ಬೇರೆಯವರ ಜೊತೆಯಲ್ಲಿ ಹೇಳ್ಕೊಳ್ಳುವಂಥದ್ದು ಬೇಡ. ಅದು ನಿಮಗೇ ಮತ್ತೆ ಅವಮಾನಕ್ಕೆ ಕಾರಣವಾಗುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅಂತ ಹೇಳಿ ಗೋಳಾಡ್ತಕ್ಕಂಥದ್ದಿದೆ, ಆದರೆ ಹೆಚ್ಚಿನ ದುರಾಸೆಯೂ ಕೂಡ ನಿಮಗೆ ಕಾರಣವಾಗುವಂಥದ್ದಿದೆ. ಇದರಿಂದ ಹೆಚ್ಚಿನ ದುಃಖ ಅನುಭವಿಸಬೇಕಾದಂಥದ್ದಿದೆ. ಏಕಾಂಗಿತನ, ಒಂಟಿತನ ನಿಮ್ಮನ್ನು ಕಾಡುವಂಥದ್ದು ಹೆಚ್ಚಾಗಿರುತ್ತೆ. ಪ್ರತ್ಯಂಗಿರಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಹೊಸ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡುವಂಥದ್ದನ್ನು ಈ ದಿವಸ ತಪ್ಪಿಸ್ಬೇಕು. ಯಾವುದೇ ಕಾರಣಕ್ಕೂ ಆ ವಿಷಯಕ್ಕೆ ಹೋಗಬಾರ್ದು. ತುಂಬ ದೇಹಕ್ಕೆ ಶ್ರಮವಾಗ್ತಕ್ಕಂತಹ ದಿವಸ. ತುಂಬ ಕಷ್ಟಪಟ್ಟು ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಗತ್ತೆ. ಶರೀರಕ್ಕೆ ಆಯಾಸವಾಗ್ತಕ್ಕಂತಹ ದಿವಸ ಆಗಿದೆ. ಮಕ್ಕಳಿಂದ ನಿಮ್ಮ ಆರೈಕೆ ಬಹಳ ಸಂತೋಷವನ್ನು ಕೊಡುತ್ತೆ. ಮಕ್ಕಳು ನಿಮ್ಮ ಪರಿಶ್ರಮವಾಗಿರತಕ್ಕಂತಹ ದೇಹಕ್ಕೆ ಒಂದಷ್ಟು ಏನೋ ಉಪಚಾರಗಳನ್ನು ಮಾಡ್ತಾರೆ, ಅದು ನಿಮಗೆ ಸಮಾಧಾನವಾಗುವಂಥದ್ದಾಗತ್ತೆ. ಸಾಲದ ವಿಚಾರಕ್ಕೆ ಯಾವ ಕಾರಣಕ್ಕೂ ಕೂಡ ಹೋಗಬೇಡಿ ಅನ್ನುವಂಥದ್ದು. ಸರ್ಕಾರಿ ಸಮಸ್ಯೆಗಳು ಎದುರಾಗಬಹುದಾದಂತಹ ದಿವಸ. ಸರ್ಕಾರದಿಂದ ಕೆಲವು ಸಮಸ್ಯೆಗಳು ಅಥವಾ ನಿಮ್ಮ ಯೋಜನೆಗಳಿಗೆ ಯಾವುದೋ ಸರ್ಕಾರದಿಂದ ಅಡ್ಡಿ ಇತ್ಯಾದಿಗಳು ಆಗಬಹುದು ಅಂತಂತ. ವೈವಾಹಿಕ ಜೀವನದಲ್ಲಿ ಅತೃಪ್ತಿ ಅಂತಕ್ಕಂಥದ್ದಿರುತ್ತೆ. ಸಮಾಧಾನ ಅಥವಾ ತೃಪ್ತಿ ನಿಮಗೆ ಇರುವುದಿಲ್ಲ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ವೈವಾಹಿಕವಾದಂತಹ ಜೀವನದಲ್ಲಿ ಇರುವ ಎಲ್ಲ ಒಂದಷ್ಟು ವೈಮನಸ್ಯಗಳು ದೂರವಾಗಲಿ ಶುಭವಾಗಿ. ವೃಶ್ಚಿಕ ರಾಶಿ, ವೃತ್ತಿ, ನೌಕರಿ ಇದರಲ್ಲೆಲ್ಲ ನಿಮ್ಮ ಪ್ರಭಾವ, ನಿಮ್ಮ ಪ್ರಭುತ್ವ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ವ್ಯಾವಹಾರಿಕವಾಗಿ ಹಣ ಸಂಪಾದನೆ ಇತ್ಯಾದಿಗಳನ್ನೆಲ್ಲ ನೀವು ಮಾಡ್ತೀರಿ, ಆದರೆ ಮಾನಸಿಕವಾಗಿ ಏನೋ ಕಳವಳ, ಮಾನಸಿಕವಾಗಿ ಸಮಾಧಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಿರಿಯರ ಹೆಸರನ್ನು ಹೇಳಿ ಗೌರವವನ್ನು ಸಂಪಾದಿಸ್ತೀರಿ. ನಿಮ್ಮ ಪೂರ್ವಿಕರ ಹೆಸರನ್ನು ಹೇಳ್ತೀರಿ. ಇಂಥವರ ಮೊಮ್ಮಗ ಅಥವಾ ಇಂಥವರ ಮಗ ಇವೆಲ್ಲವನ್ನು ಹೇಳಿ ಗೌರವವನ್ನು ಪಡ್ಕೊಳ್ತಕ್ಕಂಥದ್ದಾಗತ್ತೆ. ಎಲ್ಲ ಕೇಳಿದಂತಹ ವಿಚಾರ ಏನಿರುತ್ತೆ ಅದರಲ್ಲಿ ಯಾವ ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಕೋ ಅದಕ್ಕೆ ಮಾತ್ರ ನೀಡುವಂಥದ್ದು ಒಳ್ಳೆಯದು. ಮನೆಯಲ್ಲಿ ಸಂತೋಷ ಅಂತಕ್ಕಂಥದ್ದು ನೆಲೆಸಿದೆ. ಸಾಲವನ್ನು ಪಡೆದು ಹೊಸ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನೀವು ಕೈ ಬಿಟ್ಟರೆ ಅದರಿಂದ ನಿಮಗೆ ಅಶುಭ ಅನ್ನುವಂಥದ್ದು. ಹಾಗಾಗಿ ಸಾಲವನ್ನು ಮಾಡಿಯಾದರೂ ಕೂಡ ನೀವು ಹೊಸ ಹೊಸ ಯೋಜನೆಗಳನ್ನು ಆರಂಭ ಮಾಡಿ ಅದು ನಿಮಗೆ ಅನುಕೂಲವನ್ನು ತರುತ್ತೆ ಅನ್ನುವಂಥದ್ದು. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.